ನಮಸ್ಕಾರ. ನೇರವಾಗಿ ಇವತ್ತಿನ ವಿಷಯಕ್ಕೆ ಬರೋಣ. ಡಾಕ್ಟರ್ ಮೇಘನ್ ಫಾಸ್ಟರ್ ಅವರೇ ಕ್ಲಿನಿಕಲ್ ಅನುಭವದ ಪ್ರಕಾರ ಪ್ರತಿದಿನ ಬೆಳಗ್ಗೆ ನಾವು ಕುಡಿಯುವ ಹಾಲು ನಮ್ಮ ಬ್ಲಡ್ ಶುಗರ್ ಮೇಲೆ ಎಂಥ ಅನಿರೀಕ್ಷಿತ ಪ್ರಭಾವ ಬೀರುತ್ತೆ ಗೊತ್ತಾ? ಅದರಲ್ಲೂ ಮಧುಮೇಹ ನಿರ್ವಹಿಸುವವರಿಗೆ ಇದು ತುಂಬಾನೇ ಮುಖ್ಯ. ಇದು ಕೇವಲ ಮೇಲ್ನೋಟದ ಮಾಹಿತಿಯಲ್ಲ, ನಮ್ಮ ದಿನನಿತ್ಯದ ಬೆಳಗಿನ ರೂಟೀನ್ನಲ್ಲಿ ಅಡಗಿರುವ ಒಂದು ಅತಿದೊಡ್ಡ ಗುಟ್ಟನ್ನು ಇಂದು ನಾವು ಭೇದಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ ಆ ಮರೆಯಾಗಿರುವ ಬೆಳಗಿನ ಅಪರಾಧಿ ಯಾರು, ಈ ಗ್ಲೂಕೋಸ್ ಟ್ರಾಫಿಕ್ ಜಾಮ್ ಅಂದರೇನು, ಯಾವ ಹಾಲಿನ ಆಯ್ಕೆಗಳು ಕೆಟ್ಟದ್ದು, ಯಾವುದು ಉತ್ತಮ, ಮತ್ತು ಕೊನೆಯದಾಗಿ ಒಂದು 14 ದಿನಗಳ ಚಾಲೆಂಜ್ ಬಗ್ಗೆ ಕವರ್ ಮಾಡಲಿದ್ದೇವೆ. ಮೊದಲನೆಯದಾಗಿ ಈ ಮರೆಯಾಗಿರುವ ಬೆಳಗಿನ ಅಪರಾಧಿ ಅಥವಾ ಹಿಡನ್ ಕಲ್ಪ್ರಿಟ್ ಬಗ್ಗೆ ನೋಡೋಣ. ಇದು ಬಹಳಷ್ಟು ಜನರಿಗೆ ಕಾಡುವ ದೊಡ್ಡ ಪ್ರಶ್ನೆ. ಕೇಕು, ಸ್ವೀಟ್ಸು, ಸೋಡಾ ಎಲ್ಲವನ್ನೂ ಸಂಪೂರ್ಣವಾಗಿ ಬಿಟ್ಟಿರ್ತೇವೆ, ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡ್ತಿರ್ತೇವೆ. ಆದರೂ ಬೆಳಗ್ಗೆ ಎದ್ದು ಬ್ಲಡ್ ಶುಗರ್ ಚೆಕ್ ಮಾಡಿದ್ರೆ ರೀಡಿಂಗ್ ಯಾಕೆ ಅಷ್ಟು ಹೈ ಇರುತ್ತೆ? ಉಪಹಾರದ ನಂತರ ಒಮ್ಮೆಗೆ ಸುಸ್ತಾಗೋದು ಅಥವಾ ಶುಗರ್ ಲೆವೆಲ್ ಏರುಪೇರ್ ಆಗೋದು ಯಾಕೆ? ಆರೋಗ್ಯಕರ ಅಂದ್ಕೊಂಡಿದ್ದೇ ನಮ್ಮ ಬೆಳಗಿನ ದಿನಚರಿಯೆಯ ಅತಿದೊಡ್ಡ ವಿಲನ್ ಆಗಿರಬಹುದಾ? ಖಂಡಿತ ಯೋಚಿಸಬೇಕಾದ ವಿಷಯ ಅಲ್ವಾ? ಇದಕ್ಕುತ್ತರ ಡಾಕ್ಟರ್ ಮೇಘನ್ ಫಾಸ್ಟರ್ ಅವರ ಈ ನೇರವಾದ ಮಾತಿನಲ್ಲಿದೆ. ನಮ್ಮ ದೇಹದ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜ್ಜೀರಕ ಗ್ರಂಥಿಗೆ ಮಾರ್ಕೆಟಿಂಗ್ ಲೇಬಲ್ಗಳನ್ನು ಓದಲು ಬರುವುದಿಲ್ಲ. ಅದು ಕೇವಲ ರಕ್ತಪ್ರವಾಹಕ್ಕೆ ಸೇರುವ ಅಂಶಗಳಿಗೆ ಮಾತ್ರ ರಿಯಾಕ್ಟ್ ಮಾಡುತ್ತದೆ. ಅಂದರೆ ಹಾಲಿನ ಪ್ಯಾಕೆಟ್ ಮೇಲೆ ನ್ಯಾಚುರಲ್ ಅಥವಾ ಪ್ಲಾಂಟ್ ಬೇಸ್ಡ್ ಅಂತ ಎಷ್ಟೇ ಆಕರ್ಷಕವಾಗಿ ಬರೆದಿದ್ರೂ ನಮ್ಮ ದೇಹದ ಬಯಾಲಜಿಯನ್ನು ಅದು ಬದಲಾಯಿಸಲ್ಲ. ಆ ದ್ರವ ಹೊಟ್ಟೆ ಸೇರಿದ ಮೇಲೆ ಎಷ್ಟು ಫಾಸ್ಟಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಮಾತ್ರ ಇಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ಈ ಗ್ಲೂಕೋಸ್ ಟ್ರಾಫಿಕ್ ಜಾಮ್ ಅಂದನೇನು? ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ನಾವು ಒಂದು ಮೆಟಬಾಲಿಕ್ ಟ್ರಾಫಿಕ್ ಜಾಮ್ಗೆ ಹೋಲಿಸಬಹುದು. ನಮ್ಮ ರಕ್ತ ಪ್ರವಾಹವನ್ನು ಒಂದು ಬ್ಯುಸಿ ಹೈವೇ ಅಂತ ಊಹಿಸ್ಕೊಳ್ಳಿ. ಗ್ಲೂಕೋಸ್ ಅನ್ನೋದು ಅದರಲ್ಲಿ ಓಡಾಡುವ ಕಾರುಗಳು, ಮತ್ತು ಇನ್ಸುಲಿನ್ ಆ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡುವ ಪೊಲೀಸ್. ಈಗ ಹೈ ಗ್ಲೈಸೆಮಿಕ್ ಇರುವ ಹಾಲನ್ನು ಕುಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಒಮ್ಮೆಗೆ ಸಾವಿರಾರು ಕಾರುಗಳು ಆ ಹೈವೇಗೆ ನುಗ್ಗಿದಂತಾಗ್ತದೆ. ಆಗ ಆ ಟ್ರಾಫಿಕ್ ಕಂಟ್ರೋಲರ್ಗೆ ಏನೂ ಮಾಡ್ಲಾಗದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿ ಇಡೀ ಸಿಸ್ಟಮ್ ಸ್ಲೋ ಆಗ್ಬಿಡುತ್ತೆ. ಇದನ್ನೇ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೆಯೋದು. ಸರಿ, ಹಾಗಾದರೆ ಮೆಟಬಾಲಿಕ್ ಆರೋಗ್ಯವನ್ನು ಹಾಳು ಮಾಡುವ ಆ ಅತ್ಯಂತ ಕೆಟ್ಟ ಹಾಲಿನ ಆಯ್ಕೆಗಳು ಯಾವುವು ಅಂತ ನೋಡೋಣ. ಗ್ಲೈಸೆಮಿಕ್ ಇಂಪ್ಯಾಕ್ಟ್ ಅನ್ನು ಹೋಲಿಸಿ ನೋಡಿದರೆ ಕೆಲವು ಅಚ್ಚರಿಯ ವಿಷಯಗಳು ಹೊರಬಿಡುತ್ತವೆ. ಮೊದಲನೇದಾಗಿ ನಮ್ಮ ರೆಗ್ಯುಲರ್ ಹೋಲ್ ಕೌಸ್ ಮಿಲ್ಕ್. ಇದರಲ್ಲಿ ಲ್ಯಾಕ್ಟೋಸ್ ಎಂಬ ನ್ಯಾಚುರಲ್ ಸಕ್ಕರೆ ಇರುತ್ತೆ, ಆದರೆ ಬಹಳಷ್ಟು ಜನ ಇದನ್ನು ಕಾರ್ಬೋಹೈಡ್ರೇಟ್ ಅಂತ ಅಂದ್ಕೊಂಡೇ ಇರಲ್ಲ. ಎರಡನೆಯದು ಈ ಓಟ್ ಮಿಲ್ಕ್. ಇದು ತುಂಬಾನೇ ಹೈ ಗ್ಲೈಸೆಮಿಕ್, ಯಾಕೆಂದ್ರೆ ಇದರಲ್ಲಿ ಫೈಬರ್ ಇರಲ್ಲ ಮತ್ತು ಇದರಲ್ಲಿರುವ ಸ್ಟಾರ್ಚ್ ಅತಿ ವೇಗವಾಗಿ ರಕ್ತವನ್ನು ಸೇರ್ಕೊಳ್ಳುತ್ತೆ. ಇನ್ನು ರೈಸ್ ಮಿಲ್ಕ್ ಅಂತೂ ಹೈಯೆಸ್ಟ್ ಗ್ಲೈಸೆಮಿಕ್ ಎಫೆಕ್ಟ್ ಕೊಡುತ್ತೆ. ಇದು ಕುಡಿದ ತಕ್ಷಣ ಯಾವುದೇ ತಡೆಯಿಲ್ಲದೆ ನೇರವಾಗಿ ಗ್ಲೂಕೋಸ್ ಆಗಿ ಬದಲಾಗಿಬಿಡುತ್ತೆ. ಈಗ ಸ್ವೀಟೆಂಡ್ ಮತ್ತು ಅನ್ಸ್ವೀಟೆಂಡ್ ಪ್ಲಾಂಟ್ ಬೇಸ್ಡ್ ಹಾಲುಗಳ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಗಮನಿಸಿ. ಲೇಬಲ್ ಮೇಲಿರುವ ಸ್ವೀಟೆಂಡ್ ಅನ್ನೋ ಒಂದೇ ಒಂದು ಪದದ ಹಿಂದೆ ಸುಮಾರು 8 ರಿಂದ 15 ಗ್ರಾಂಗಳಷ್ಟು ದ್ರವರೂಪದ ಸಕ್ಕರೆ ಅಡಗಿರಬಹುದು. ಇದನ್ನು ದಿನದಲ್ಲಿ 1, 2, 3 ಬಾರಿ ಕುಡಿದ್ರೆ ನಮಗೆ ಅರಿವಿಲ್ಲದೆಯೇ 30 ರಿಂದ 40 ಗ್ರಾಂ ಸಕ್ಕರೆ ದೇಹವನ್ನು ಸೇರಿಬಿಡುತ್ತೆ. ಇದರಿಂದ ರಕ್ತದ ಸಕ್ಕರೆ ಮಟ್ಟ ಒಮ್ಮೆಲೇ ಶೂಟಪ್ ಆಗಿ ಆಮೇಲೆ ವಿಪರೀತ ಸುಸ್ತು ಆವರಿಸಿಕೊಳ್ಳುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಆ ಬೆಸ್ಟ್ ಮಿಲ್ಕ್ ಆಲ್ಟರ್ನೇಟಿವ್ಸ್ ಅಥವಾ ಉತ್ತಮ ಪರ್ಯಾಯಗಳು ಯಾವುವು? ನಮ್ಮ ಮೆಟಬಾಲಿಕ್ ಸಿಸ್ಟಮ್ಗೆ ಫ್ರೆಂಡ್ಲಿಯಾಗಿರುವ 2 ಸೂಪರ್ ಆಯ್ಕೆಗಳು ಇಲ್ಲಿವೆ. ಮೊದಲನೇದು ಅನ್ಸ್ವೀಟೆಂಡ್ ಆಲ್ಮಂಡ್ ಮಿಲ್ಕ್. ಇದರಲ್ಲಿ ಕೇವಲ 1 ರಿಂದ 2 ಗ್ರಾಂನಷ್ಟು ಮಾತ್ರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹಾಗಾಗಿ ಗ್ಲೂಕೋಸ್ ಮಟ್ಟದ ಮೇಲೆ ಇದರ ಪ್ರಭಾವ ತೀರಾ ಕಡಿಮೆ. ಎರಡನೇದು ಅನ್ಸ್ವೀಟೆಂಡ್ ಡ್ರಿಂಕಬಲ್ ಕೋಕೋನಟ್ ಮಿಲ್ಕ್. ಇದರಲ್ಲೂ ಕಾರ್ಬ್ಸ್ ಕಡಿಮೆ, ಜೊತೆಗೆ ಇದರಲ್ಲಿರುವ ಯುನೀಕ್ ಫ್ಯಾಟ್ಸ್ ನಮ್ಮ ಮೆಟಬಾಲಿಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವೆರಡೂ ಕೂಡ ಆ ಇನ್ಸುಲಿನ್ ಟ್ರಾಫಿಕ್ ಜಾಮ್ ಆಗುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗುತ್ತವೆ. ಆದರೂ ಎಲ್ಲರಿಗಿಂತ ಪ್ರಮುಖವಾದ ಒಂದು ಸಂಖ್ಯೆ ಬಗ್ಗೆ ಹೇಳಲೇಬೇಕು. ಅದೇ 7 ರಿಂದ 8. ಏನಿದು ಅಂದ್ಕೊಂಡ್ರಾ? ಇದು ಅನ್ಸ್ವೀಟೆಂಡ್ ಸೋಯಾ ಮಿಲ್ಕ್ನಲ್ಲಿರುವ ಪ್ರೋಟೀನ್ ಪ್ರಮಾಣ. ಹೌದು, ಮಧುಮೇಹ ನಿರ್ವಹಣೆಯಲ್ಲಿ ಇದೊಂದು ಟಾಪ್ ಕ್ಲಾಸ್ ಆಯ್ಕೆ. ಈ 7 ರಿಂದ 8 ಗ್ರಾಂ ಪ್ರೋಟೀನ್ ನಮ್ಮ ದೇಹ ಕಾರ್ಬೋಹೈಡ್ರೇಟ್ ಅನ್ನು ಹೀರಿಕೊಳ್ಳುವ ವೇಗವನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತೆ. ಇದರಿಂದ ದಿನವಿಡೀ ಬ್ಲಡ್ ಶುಗರ್ ಲೆವೆಲ್ ಎಕ್ದಮ್ ಸ್ಟೇಬಲ್ ಆಗಿರುತ್ತೆ. ಈಗ ನಮ್ಮ ಮುಂದಿನ ವಿಭಾಗ, ಅದೇ 14 ದಿನಗಳ ಸ್ವಾಪ್ ಚಾಲೆಂಜ್. ಸೂಪರ್ ಮಾರ್ಕೆಟ್ಗೆ ಹೋದಾಗ ಯಾವ ಹಾಲು ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಸ್ಟೆಪ್ 1,
ಲೇಬಲ್ ಮೇಲೆ ಯಾವಾಗ್ಲೂ ಅನ್ಸ್ವೀಟೆಂಡ್ ಅಂತ ಇದೆಯಾ ಅಂತ ಚೆಕ್ ಮಾಡಿ. ಸ್ಟೆಪ್ 2, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ 3 ಗ್ರಾಂಗಿಂತ ಕಡಿಮೆ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಸ್ಟೆಪ್ 3, ಲೇಬಲ್ನಲ್ಲಿರುವ ಸರ್ವಿಂಗ್ ಸೈಜ್ನು ತಪ್ಪದೇ ಗಮನಿಸಿ. ಈ ಒಂದು ಸಣ್ಣ ಫಿಲ್ಟರ್ ಇದೆಯಲ್ಲ, ಇದು ನಮ್ಗೆ ಯಾವಾಗ್ಲೂ ಪರ್ಫೆಕ್ಟ್ ಮೆಟಬಾಲಿಕ್ ಆಯ್ಕೆ ಮಾಡಲು ಸಹಾಯ ಮಾಡುತ್ತೆ. ಈ ಬದಲಾವಣೆ ಎಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಇಲ್ಲಿ ನೋಡಬಹುದು. ಮೊದಲನೇ ದಿನ ಲೇಬಲ್ ಓದಿ ಸರಿಯಾದ ಹಾಲನ್ನು ಆಯ್ಕೆ ಮಾಡೋದು. 7ನೇ ದಿನ ಬೆಳಗಿನ ಎನರ್ಜಿಯಲ್ಲಿ ಒಂದು ಅದ್ಭುತವಾದ ಸ್ಥಿರತೆ ಸಿಗುತ್ತೆ ಮತ್ತು ಸುಸ್ತು ಕೂಡ ಕಡಿಮೆಯಾಗುತ್ತೆ. ಇನ್ನು 14ನೇ ದಿನ ಗ್ಲೂಕೋಮೀಟರ್ನಲ್ಲಿ ಫಾಸ್ಟಿಂಗ್ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡಿದ್ರೆ ಸ್ಪಷ್ಟವಾದ ಸುಧಾರಣೆ ಕಾಣುತ್ತೆ. ನಾವು ಸರಿಯಾದ ಆಯ್ಕೆ ಮಾಡಿದ್ರೆ ನಮ್ಮ ದೇಹ ಎಷ್ಟು ಬೇಗ ಅದಕ್ಕೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟೇ ಅಲ್ಲ, ಇದು ಕೇವಲ ಬೆಳಗಿನ ಎನರ್ಜಿ ವಿಚಾರ ಮಾತ್ರವಲ್ಲ. ಪ್ರತಿದಿನ ನಾವು ಮಾಡುವ ಈ ಸಣ್ಣ ಬದಲಾವಣೆಯಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗುತ್ತೆ. ಇದರಿಂದ ಲಾಂಗ್ ಟರ್ಮ್ನಲ್ಲಿ ನಮ್ಮ ಕಣ್ಣುಗಳ ರೆಟಿನಾ ಸೇಫ್ ಆಗಿರುತ್ತೆ, ಕಿಡ್ನಿ ಡ್ಯಾಮೇಜ್ ಆಗೋದು ತಪ್ಪತ್ತೆ, ನರಗಳ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಬರೋ ರಿಸ್ಕ್ ಕೂಡ ತುಂಬಾನೇ ಕಡಿಮೆ ಆಗತ್ತೆ. ನೋಡಿದ್ರಾ, ಇದೇನೋ ಬರೀ ನಂಬರ್ಸ್ ಆಟ ಅಲ್ಲ, ನಮ್ಮ ಒಟ್ಟಾರೆ ಲೈಫ್ ಕ್ವಾಲಿಟಿಯನ್ನು ಕಾಪಾಡುವ ಒಂದು ಮಾಸ್ಟರ್ ಸ್ಟ್ರೋಕ್ ಇದು. ಕೊನೆಯದಾಗಿ ನಮ್ಮ ಕಮ್ಯುನಿಟಿ ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಮಾತಾಡೋಣ. ಇಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆ ಕೇಳಿಕೊಳ್ಳೇಬೇಕು. ದಿನನಿತ್ಯದ ಒಂದು ಸರಳ ಅಭ್ಯಾಸ ನಮ್ಮ ಇಡೀ ಮೆಟಬಾಲಿಕ್ ಆರೋಗ್ಯವನ್ನೇ ನಿರ್ಧರಿಸುತ್ತೆ ಅಂದಮೇಲೆ ನಾಳೆ ಬೆಳಗ್ಗೆ ನಮ್ಮ ಫ್ರಿಡ್ಜ್ನಲ್ಲಿ ಯಾವ ಡಿಫಾಲ್ಟ್ ಆಯ್ಕೆ ಕಾಯ್ತಾ ಇರಬೇಕು? ಹೊರಗಿನ ಆ ಗಿಮಿಕ್ ಮಾರ್ಕೆಟಿಂಗ್ ಲೇಬಲ್ಗಳನ್ನ ನಂಬುವ ಬದಲು ನಮ್ಮ ದಿನಚರ್ಯೆಯ ಈ ಒಂದು ಸಣ್ಣ ಅಭ್ಯಾಸವನ್ನು ಇವತ್ತೇ ಬದಲಾಯಿಸೋಣ ಅಲ್ವಾ? ಸರಿಯಾದ ಹಾಲನ್ನು ಫ್ರಿಡ್ಜ್ನಲ್ಲಿಟ್ರೆ ಪ್ರತಿದಿನ ಬೆಳಗ್ಗೆ ಯಾವುದೇ ಯೋಚನೆಯಿಲ್ಲದೆ ಆಟೋಮ್ಯಾಟಿಕ್ ಆಗಿ ರೈಟ್ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ವಿಶ್ಲೇಷಣೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೇವೆ. ಹಾಗಾದ್ರೆ ತಡ ಯಾಕೆ? ಈ ಕೂಡ್ಲೇ ಲೈಕ್ ಮಾಡಿ. ಹಾಗೆ ಪ್ರಸ್ತುತ ಯಾವ ಹಾಲನ್ನ ಬಳಸ್ತಿದ್ದೀರಿ ಮತ್ತು ನಾಳೆಯಿಂದ ಯಾವ ಬದಲಾವಣೆ ಮಾಡಬೇಕು ಅಂತಿದ್ದೀರಿ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ. ಈ ಮುಖ್ಯವಾದ ಮಾಹಿತಿ ಅಗತ್ಯವಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಖಂಡಿತ ಶೇರ್ ಮಾಡಿ. ಮತ್ತು ಇಂತಹ ಇನ್ನೂ ಹಲವು ಆಧಾರ ಸಹಿತ ಸೈನ್ಸ್ ಬ್ಯಾಕ್ಡ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯದ ಈ ಪಯಣದಲ್ಲಿ ನಾವ್ ಯಾವಾಗ್ಲೂ ಜೊತೆಯಾಗಿರ್ತೇವೆ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಈ ಒಂದು ಸಣ್ಣ ಅಭ್ಯಾಸವನ್ನು ಇವತ್ತೇ ಬದಲಾಯಿಸೋಣ ಅಲ್ವಾ? ಸರಿಯಾದ ಹಾಲನ್ನು ಫ್ರಿಡ್ಜ್ನಲ್ಲಿಟ್ರೆ ಪ್ರತಿದಿನ ಬೆಳಗ್ಗೆ ಯಾವುದೇ ಯೋಚನೆಯಿಲ್ಲದೆ ಆಟೋಮ್ಯಾಟಿಕ್ ಆಗಿ ರೈಟ್ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ವಿಶ್ಲೇಷಣೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೇವೆ. ಹಾಗಾದ್ರೆ ತಡ ಯಾಕೆ? ಈ ಕೂಡ್ಲೇ ಲೈಕ್ ಮಾಡಿ. ಹಾಗೆ ಪ್ರಸ್ತುತ ಯಾವ ಹಾಲನ್ನ ಬಳಸ್ತಿದ್ದೀರಿ ಮತ್ತು ನಾಳೆಯಿಂದ ಯಾವ ಬದಲಾವಣೆ ಮಾಡಬೇಕು ಅಂತಿದ್ದೀರಿ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ. ಈ ಮುಖ್ಯವಾದ ಮಾಹಿತಿ ಅಗತ್ಯವಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಖಂಡಿತ ಶೇರ್ ಮಾಡಿ. ಮತ್ತು ಇಂತಹ ಇನ್ನೂ ಹಲವು ಆಧಾರ ಸಹಿತ ಸೈನ್ಸ್ ಬ್ಯಾಕ್ಡ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯದ ಈ ಪಯಣದಲ್ಲಿ ನಾವ್ ಯಾವಾಗ್ಲೂ ಜೊತೆಯಾಗಿರ್ತೇವೆ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.